ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಮಳೆ ಗಾಳಿಗೆ ನರಸಿಂಹರಾಜಪುರ ತಾಲೂಕಿನ ಗಡಿ ಭಾಗದ ಕುದುರೆಗುಂಡಿ ಸಮೀಪದ ಗಣೇಶನಗರದಲ್ಲಿ ಮಂಜುಳಾ ವೆಂಕಟೇಶ್ ಎಂಬುವರ ಮನೆಯ ಮೇಲೆ ಶುಕ್ರವಾರ ಮಧ್ಯಾಹ್ನ 1:30 ಹೊತ್ತಿಗೆ ತೆಂಗಿನ ಮರವು ಉರುಳಿ ಬಿದ್ದಿದ್ದು, ಮನೆಯ ಮುಂದಿನ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ತೆಂಗಿನ ಮರ ಬೀಳುವಾಗ ವಿದ್ಯುತ್ ತಂತಿ ಮೇಲೆ ಬಿದ್ದಿದ್ದು ಕಂಬ ತುಂಡಾಗಿದೆ. ಮನೆಯ ಮುಂಭಾಗದಲ್ಲಿದ್ದ ವಾಷಿಂಗ್ ಮಿಷನ್, ಬೈಕ್ ಜಖಂಗೊಂಡಿದೆ. ಮೇಲ್ಛಾವಣಿಗೆ ಹಾಕಿದ್ದ 15 ಶೀಟುಗಳು ಹಾಳಾಗಿದ್ದು, ಕೆಲವು ಹಂಚುಗಳು ಪುಡಿಯಾಗಿದ್ದು, ಗೋಡೆ ಬಿರುಕು ಬಿಟ್ಟಿದೆ. ಮನೆಯಲ್ಲಿದ್ದವರಿಗೆ ಯಾವುದೇ ತೊಂದರೆಯಾಗಿರುವುದಿಲ್ಲ. ಅಂದಾಜು 1.5 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಮಂಜುಳಾ ಅವರ ಪತಿ ವೆಂಕಟೇಶ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮತ್ತೆ ತೆಂಗಿನ ಮರ ಬಿದ್ದಿದೆ, ಮತ್ತೆ ಸೀಟು ಗೀಟು ಎಲ್ಲ ಬಿದ್ದಿದೆ. ಮರಗಿರೆಲ್ಲ ಕಟ್ಟಾಗಿ ಮತ್ತೆ ಗೋಡೆ ಒಳಗಿನ ರಿಪೀಸ್ ಎಲ್ಲ ಇದಾಗಿದೆ. ಗೋಡೆ ಸೀಳ್ ಬಿಟ್ಟಿದೆ. ಎಲ್ಲ ಒಳಗಡೆ ರಾಡ್ ಗೀಡು ಎಲ್ಲ ಕಟ್ಟಾಗಿ ಹೋಗಿದೆ. ಕಟ್ಟಾಗಿದೆ. ಗೋಡೆ ಸೀಟ್ ಎಲ್ಲ ಕಟ್ಟಾಗಿದೆ. ಮತ್ತು ಗೋಡೆ ಸೀಳ್ ಬಿಟ್ಟಿದೆ. ಮತ್ತು ತೆಂಗಿನ ಮರ ಬಿದ್ದಿದೆ. ಮತ್ತು ಒಳಗಡೆ ಕರೆಂಟಿನ ವೈರ್ ಎಲ್ಲ ಕಟ್ಟಾಗಿದೆ. ಆಮೇಲೆ ನರಸಿಂಹರಾಜಪುರ ತಾಲೂಕಿನ ಈಚಿಕೆರೆ ಗ್ರಾಮದ ಕುಮಾರಿ ಎಚ್.ಎಂ. ಶರಾನಿ ನೀಟ್ ಪರೀಕ್ಷೆಯಲ್ಲಿ 530 ಅಂಕ ಪಡೆದು ಸರ್ಕಾರಿ ಕೋಟದಡಿ ಉಚಿತ ವೈದ್ಯಕೀಯ ಸೀಟು ಪಡೆದುಕೊಂಡಿರುತ್ತಾಳೆ. ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಚ್.ಎಂ. ಮಧುಕರ ಹಾಗೂ ಪೂರ್ಣಿಮಾ ದಂಪತಿಗಳ ಪುತ್ರಿ ಎಚ್.ಎಂ. ಶರಾನಿ ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾಳೆ. ನರಸಿಂಹರಾಜಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡ ಬಡಗಬೈಲು ಗ್ರಾಮದ ಅಳಲಗೆರೆಯ 53 ವರ್ಷದ ಎಇ ಚೆರಿಯನ್ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಹೃದಯಾಘಾತದಿಂದ ನಿಧನ ಹೊಂದಿದರು. ಮಧ್ಯಾಹ್ನ ಮನೆಯಲ್ಲಿ ಎಇ ಚೆರಿಯನ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದ್ದು, ತಕ್ಷಣ ಅವರನ್ನು ಎನ್ಆರ್ಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೂ ಪ್ರಯೋಜನವಾಗದೆ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಅವರು ಪತ್ನಿ, 2 ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ. ಎಇ ಚೆರಿಯನ್ ಅವರು ಬಡಗಬೈಲು ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಬಿಎಲ್ಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಎಇ ಚೆರಿಯನ್ ನಿಧನಕ್ಕೆ ಶಾಸಕ ಟಿಡಿ ರಾಜೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾ ಕೆಪಿ ಅಂಶುಮಂತ್ ಹಾಗೂ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಶೋಕ ವ್ಯಕ್ತಪಡಿಸಿದ್ದಾರೆ. ಎಇ ಚೆರಿಯನ್ ಅವರ ಅಂತ್ಯಕ್ರಿಯೆಯು ಶನಿವಾರ, ಅಂದರೆ ಇಂದು ಮಧ್ಯಾಹ್ನ ಸೇಂಟ್ ಜಾರ್ಜ್ ಚರ್ಚ್ನಲ್ಲಿ ನಡೆಯಲಿದೆ ಎಂದು ಅವರ ಕುಟುಂಬದವರು ತಿಳಿಸಿದ್ದಾರೆ. ಸರ್ಕಾರವು ನರಸಿಂಹರಾಜಪುರ ತಾಲೂಕಿಗೆ ಭೂ ನ್ಯಾಯ ಮಂಡಳಿಯ ಸದಸ್ಯರನ್ನು ನೇಮಕ ಮಾಡಿ ಆದೇಶಿಸಿದೆ. ಅಧ್ಯಕ್ಷರಾಗಿ ತರೀಕೆರೆ ಉಪವಿಭಾಗದ ಸಹಾಯಕ ಆಯುಕ್ತರು, ಸದಸ್ಯರುಗಳಾಗಿ ಲಿಂಗಾಪುರ ಗ್ರಾಮದ ದಿವಾಕರ ಗೆರಬೈಲ್, ಕಡಹಿನಬೈಲು ಎಚ್.ಎ. ಸಾಜು, ಬಿ. ಕಣಬೂರು ಗ್ರಾಮದ ಕೆಸಿ ಕಾರ್ತಿಕ್, ಅಂಬೇಡ್ಕರ್ ನಗರದ ಬಸವರಾಜ್ ಹಾಗೂ ನರಸಿಂಹರಾಜಪುರ ತಹಶೀಲ್ದಾರ್ ನೇಮಕಗೊಂಡಿದ್ದಾರೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿಗೆ ಭತ್ತದ ಬೆಳೆ ವಿಮೆ ಕಟ್ಟಲು ಆಗಸ್ಟ್ 14 ಕಡೆಯ ದಿನವಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಮಹೇಶ್ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ, ಮಳೆ ಆಶ್ರಿತ ಭತ್ತದ ಗದ್ದೆಗಳಿಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 1,512 ಹಾಗೂ 1 ಎಕರೆಗೆ 605 ರೂಪಾಯಿ ವಿಮೆ ಕಟ್ಟಬೇಕಾಗಿದೆ. ರೈತರು ಸಂಬಂಧಿಸಿದ ಬ್ಯಾಂಕ್, ಕಾಮನ್ ಸರ್ವಿಸ್ ಸೆಂಟರ್, ಸಂಬಂಧಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ವಿಮಾ ಮೊತ್ತ ಕಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಬಾಳೆಹೊನ್ನೂರು ಹಾಗೂ ಕಸಬಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 0826220269 ಅಥವಾ 8277930921. 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಎನ್ಆರ್ಪುರ ತಾಲೂಕಿನಲ್ಲಿ 175 ಹೆಕ್ಟೇರ್ ಪ್ರದೇಶದಲ್ಲಿ ಯಾಂತ್ರೀಕೃತ ನಾಟಿ ಹಾಗೂ 40 ಹೆಕ್ಟೇರ್ ಪ್ರದೇಶದಲ್ಲಿ ನೇರ ಬಿತ್ತನೆ ಪ್ರಾತ್ಯಕ್ಷಿಕೆಯ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಎಸ್ಪಿ ಮಹೇಶ್ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ, ಉಚಿತ ಬಿತ್ತನೆ ಬೀಜ ಹಾಗೂ ಸಾವಯವ ಗೊಬ್ಬರಗಳನ್ನು ಈಗಾಗಲೇ ರೈತರಿಗೆ ವಿತರಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕೀಟನಾಶಕ, ಶಿಲೀಂಧ್ರನಾಶಕ ಔಷಧಿಗಳನ್ನು ವಿತರಿಸಲಾಗುವುದು.
ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದೊಂದಿಗೆ ಯಾಂತ್ರೀಕೃತ ಭತ್ತದ ನಾಟಿಯನ್ನು ಗುಬ್ಬಿಗಾ ಗ್ರಾಮದ ರಾಘವ ಪೂಜಾರಿ ಅವರ ಭತ್ತದ ಗದ್ದೆಯಲ್ಲಿ ಕೈಗೊಳ್ಳಲಾಗಿದೆ. ಯಾಂತ್ರೀಕೃತ ಭತ್ತದ ನಾಟಿಯನ್ನು ಮಾಡುವುದರಿಂದ ಕೂಲಿ ಕಾರ್ಮಿಕರ ಖರ್ಚಿನ ಸಮಸ್ಯೆಗಳು ಪರಿಹಾರವಾಗಲಿದೆ. ಜೊತೆಗೆ ಭತ್ತದ ಸಸಿಗಳ ಮಧ್ಯೆ ಸೂಕ್ತ ಅಂತರ ಕಾಯ್ದುಕೊಳ್ಳುವುದರಿಂದ ಸರಾಗವಾಗಿ ಗಾಳಿ ಬೆಳಕು ಸಂಚರಿಸುತ್ತಾ ರೋಗ ಹಾಗೂ ಕೀಟಬಾಧೆ ಹತೋಟಿಗೆ ಬರಲಿದೆ. ಹೆಚ್ಚು ತೆನೆಗಳು ಬರುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ನೇರ ಭತ್ತ ಬಿತ್ತನೆಯಿಂದಾಗಿ ಕೂಲಿ ಖರ್ಚಿನಲ್ಲಿ ಉಳಿತಾಯವಾಗಲಿದೆ. ಸಸಿ ಮಾಡುವ ಅಗತ್ಯವಿಲ್ಲವಾದ್ದರಿಂದ ಸಮಯ ಉಳಿತಾಯ, ನೀರಿನ ಸದ್ಬಳಕೆ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಎಂದು ಅವರು ವಿವರಿಸಿದ್ದಾರೆ. ವಂದನೆಗಳು.